ನಮಸ್ಕಾರ, ಈ ದಿನಕ್ಕೆ ಸ್ವಾಗತ. ನಾನು GM ಪವಿತ್ರ. ಹಾಸ್ಯಾಸ್ಪದ ಎನಿಸುವಂತಹ ವಿಚಿತ್ರವಾದ ಸಂಶೋಧನೆಗಳಿಗೆ ಇಗ್ ನೋಬೆಲ್ ಪ್ರಶಸ್ತಿಯನ್ನು ನೀಡಲಾಗುತ್ತೆ. ಜಾಗತಿಕವಾಗಿ ನೋಬೆಲ್ ಪ್ರಶಸ್ತಿಗೆ ಶ್ರೇಷ್ಠ ಘನತೆ ಇರುವಂತೆ ವಿಚಿತ್ರ ಅಧ್ಯಯನಗಳಿಗೆ ಕೊಡುವಂತಹ ಈ ಇಗ್ ನೋಬೆಲ್ ಪ್ರಶಸ್ತಿಗೂ ಜಾಗತಿಕವಾಗಿ ವಿಶಿಷ್ಟ ಸ್ಥಾನಮಾನ ಇದೆ. ನೋಬೆಲ್ ಪ್ರಶಸ್ತಿ ನೀಡೋ ಮಾದರಿಯಲ್ಲಿಯೇ ಪ್ರತಿ ವರ್ಷ ವಿವಿಧ ವಿಭಾಗಗಳ ವಿಚಿತ್ರ ಅಧ್ಯಯನ ಮಾಡುವಂತಹ ಸಂಶೋಧನೆಗೆ ಇಗ್ ನೋಬೆಲ್ ಪ್ರಶಸ್ತಿಯನ್ನು ನೀಡಲಾಗುತ್ತೆ. ಎಂಪ್ರಾಬಬಲ್ ಅನ್ನುವಂಥ ಸಂಸ್ಥೆ ಈ ಪ್ರಶಸ್ತಿಯನ್ನು ನೀಡುತ್ತೆ. ವಿಜ್ಞಾನ, ಹಾಸ್ಯ, ನಿಯತಕಾಲಿಕೆ, ಆಲನ್ಸ್ ಆಫ್ ಇಂಟ್ರೋಬರ್ಡಲ್ ರಿಸರ್ಚ್ 1991 ನಲ್ಲಿ ಈ ಪ್ರಶಸ್ತಿನ ನೀಡೋಕೆ ಶುರು ಮಾಡುತ್ತೆ. ಈ ಇಗ್ ನೋಬೆಲ್ಗಳು ಜನರನ್ನ ನಗುವಂತೆ ಮಾಡುವ ಮತ್ತು ಅವರನ್ನ ಯೋಚಿಸುವಂತೆ ಮಾಡುವಂತ ಸಂಶೋಧನೆಗಳಿಗೆ ನೀಡಲಾಗುತ್ತೆ. ಪ್ರತಿ ವರ್ಷ ಬೋಸ್ಟನ್ ನಲ್ಲಿ ವಿಜೇತರನ್ನ ಘೋಷಿಸಲಾಗುತ್ತೆ. ಈ ಪ್ರಶಸ್ತಿ ವಿಜೇತರಲ್ಲಿ ಭಾರತವು ಸಹ ದಾಖಲೆಯನ್ನ ಹೊಂದಿದೆ. ಈವರೆಗೆ 22 ಭಾರತೀಯರಿಗೆ ಈ ಪ್ರಶಸ್ತಿಯನ್ನ ಕೊಡಲಾಗಿದೆ. ಇನ್ನು ಈ ಪ್ರಶಸ್ತಿಯ ಹೆಸರು ಇಗ್ ನೋಬೆಲ್ ಎಂದಿರೋ ಮಾತ್ರಕ್ಕೆ ಇದು ಪ್ರತಿಷ್ಠಿತ ನೋಬೆಲ್ ಪ್ರಶಸ್ತಿ ಜೊತೆಗೆ ಯಾವುದೇ ಸಂಬಂಧವನ್ನ ಹೊಂದಿಲ್ಲ. ನೋಬೆಲ್ ಪ್ರಶಸ್ತಿಗೆ ಒಂದು ರೀತಿಯ ವಿಡಂಬನೆ ಪ್ರಶಸ್ತಿಯಾಗಿ ಈ ಇಗ್ ನೋಬೆಲ್ ಅನ್ನ ನೀಡಲಾಗುತ್ತೆ. ಸಾಮಾನ್ಯವಾಗಿ ಈ ಪ್ರಶಸ್ತಿಗಳನ್ನ ಪ್ರತಿ ವರ್ಷ ಹಾರ್ವರ್ಡ್ ವಿವಿಯ ಸ್ಯಾಂಡರ್ಸ್ ಥಿಯೇಟರ್ನಲ್ಲಿ ಪ್ರದಾನ ಮಾಡಲಾಗುತ್ತೆ. ಈ ಪ್ರಶಸ್ತಿ ಪ್ರದಾನ ಸಮಾರಂಭ ವಿಲಕ್ಷಣವಾಗಿಯೂ ಇರುತ್ತೆ. ನೋಬೆಲ್ ಪ್ರಶಸ್ತಿ ಪುರಸ್ಕೃತರು ಈ ಇಗ್ ನೋಬೆಲ್ ಪ್ರಶಸ್ತಿಗಳನ್ನ ಪ್ರದಾನಿಸ್ತಾರೆ. ಪ್ರಶಸ್ತಿ ಪುರಸ್ಕೃತರಿಗೆ ಸರಿಯಾಗಿ 60 ಸೆಕೆಂಡ್ಗಳ ಕಾಲ ಮಾತಾಡೋಕೆ ಅವಕಾಶ ಇರುತ್ತೆ. ಸಮಯದ ಬಗ್ಗೆ ನಿಗಾ ವಹಿಸೋಕೆ 8ರ ಹರೆಯದ ಬಾಲಕಿಯನ್ನ ನಿಯೋಜಿಸಲಾಗುತ್ತೆ. 60 ಸೆಕೆಂಡ್ಗಳನ್ನ ಮೀರಿದ್ರೆ ಆ ಬಾಲಕಿ ನೇರ ವೇದಿಕೆಗೆ ಬಂದು ದಯವಿಟ್ಟು ನಿಲ್ಲಿಸಿ, ನಿಮ್ಮ ಭಾಷಣ ನನಗೆ ಬೇಸರ ಹುಟ್ಟಿಸಿದೆ ಅಂತ ಹೇಳ್ತಾಳೆ. 1000ಕ್ಕೂ ಅಧಿಕ ವೀಕ್ಷಕರು ಕಾರ್ಯಕ್ರಮದಲ್ಲಿ ಹಾಜರಿರ್ತಾರೆ ಮತ್ತು ವೇದಿಕೆಯ ಮೇಲೆ ಪೇಪರ್ ಬಾಣಗಳನ್ನ ತೂರೋಕೆ ಅವರಿಗೆ ಅವಕಾಶವನ್ನು ನೀಡಲಾಗುತ್ತೆ. ಸೊ ಈ ಕಾರ್ಯಕ್ರಮವನ್ನ ಇಂಟರ್ನೆಟ್ ನಲ್ಲಿ ನೇರ ಪ್ರಸಾರ ಮಾಡಲಾಗುತ್ತೆ. ಆದ್ರೆ ಕೋವಿಡ್ ಬಿಕ್ಕಟ್ಟಿನಿಂದಾಗಿ ಈ ಹಿಂದೆ ಈ ಕಾರ್ಯಕ್ರಮ ಇಡೀ ಆನ್ಲೈನ್ ನಲ್ಲಿ ನಡೆದಿತ್ತು. ಸೊ ಮೊದಲ ಇಗ್ ನೋಬೆಲ್ ಪ್ರಶಸ್ತಿಗಳನ್ನು 1991ರಲ್ಲಿ ಪ್ರದಾನಿಸಲಾಯಿತು. ಇನ್ನು ಶೂಗಳಲ್ಲಿ ವಾಸನೆ ಹುಟ್ಟೋಕೆ ಕಾರಣ ಆಗುವಂತಹ ಬ್ಯಾಕ್ಟೀರಿಯಾಗಳನ್ನ ತಟಸ್ಥಗೊಳಿಸೋಕೆ UV ಕಿರಣಗಳನ್ನ ಬಳಸಬಹುದು ಅಂತ ತೋರಿಸಿಕೊಟ್ಟ ಇಬ್ಬರು ಭಾರತೀಯರು 2025ರ ಇಗ್ ನೋಬೆಲ್ ಪ್ರಶಸ್ತಿಯನ್ನ ಗೆದ್ದಿದ್ದಾರೆ. ವಿಕಾಸ್ ಕುಮಾರ್ ಮತ್ತು ಸಾರ್ಥಕ್ ಮಿತ್ಲ್ ಎನ್ನೋರು UV ಕಿರಣ ವ್ಯವಸ್ಥೆಗಳುಳ್ಳಂತಹ ಚಪ್ಪಲಿ ಸ್ಟ್ಯಾಂಡ್ ಅನ್ನ ರಚಿಸಿದ್ದಕ್ಕಾಗಿ ಈ ಪ್ರಶಸ್ತಿಯನ್ನ ಗೆದ್ದಿದ್ದಾರೆ. ಇದೇ ವೇಳೆ ದನಗಳ ಮೇಲೆ ಜೀಬ್ರಾದಂತೆ ಪಟ್ಟೆ ಎಳೆದ್ರೆ ಕೀಟ ಕಚ್ಚೋ ಸಾಧ್ಯತೆ ಕಡಿಮೆ ಅಂತ ಕಂಡು ಹಿಡಿದ ಜಪಾನ್ ಸಂಶೋಧಕರಿಗೆ ವಿದೇಶಿ ಭಾಷೆ ಮಾತಾಡೋದಕ್ಕೆ ಆಲ್ಕೋಹಾಲ್ ನೆರವಾಗುತ್ತೆ ಅನ್ನೋದನ್ನ ಗುರುತಿಸಿದ ಜರ್ಮನ್ ಮನಃಶಾಸ್ತ್ರಜ್ಞರನ್ನ ಸೇರಿ ಹಲವು ವಿಲಕ್ಷಣ ಶೋಧನೆಗಳಿಗೆ ಪ್ರಶಸ್ತಿಯನ್ನ ಕೊಡಲಾಗಿದೆ. ಇನ್ನು ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ 2020ರ ಇಗ್ ನೋಬೆಲ್ ಪ್ರಶಸ್ತಿ ಲಭಿಸಿತು. ಕೊರೋನಾ ಬಿಕ್ಕಟ್ಟಿನ ಸಮಯದಲ್ಲಿ ಜನಜೀವನದ ಮೇಲೆ ವಿಜ್ಞಾನಿಗಳು ಮತ್ತು ವೈದ್ಯರಿಗಿಂತಲೂ ರಾಜಕಾರಣಿಗಳು ಹೆಚ್ಚು ಪರಿಣಾಮ ಬೀರಿರ್ತಾರೆ ಅನ್ನೋದನ್ನ ನರೇಂದ್ರ ಮೋದಿ ಅವರು ಪ್ರಪಂಚಕ್ಕೆ ತೋರಿಸಿಕೊಟ್ಟಿದ್ದಾರೆ ಅಂತ ಪ್ರಶಸ್ತಿ ನೀಡ್ತಾ ಇರುವಂತಹ ಸಂಸ್ಥೆ ವಿಡಂಬನಾತ್ಮಕವಾಗಿ ಹೇಳಿದೆ. ಇನ್ನು ಇಗ್ ನೋಬೆಲ್ ಪ್ರಶಸ್ತಿಗೆ ಭಾಜನರಾದಂತಹ ಭಾರತೀಯರಲ್ಲಿ ಮೋದಿ ಮೊದಲಿಗರೇನು ಅಲ್ವೇ ಅಲ್ಲ. ಪರಿಶುದ್ಧ ನಂದಿನಿ ಹಾಲಿನಿಂದ ತಯಾರಿಸಿದ ನೈಜ ನಂದಿನಿ ಐಸ್ ಕ್ರೀಮ್ಸ್. ಅಣ್ವಸ್ತ್ರದ ಆಕ್ರಮಣಕಾರಿ ಶಾಂತಿಯುತ ನಿಷ್ಕ್ರಿಯತೆಗಾಗಿ 1998ರಲ್ಲಿ ಆಗಿನ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಅವರಿಗೆ ಆ ವರ್ಷದ ಶಾಂತಿ ಪ್ರಶಸ್ತಿಯನ್ನು ನೀಡಲಾಗಿತ್ತು. ವಯಸ್ಕರು ಆಗಾಗ ಮೂಗಿನಲ್ಲಿ ಬೆರಳನ್ನ ತೂರಿಸ್ತಾರೆ ಅನ್ನೋದನ್ನ ಕಂಡು ಹಿಡಿದಕ್ಕಾಗಿ ಚಿತ್ತರಂಜನ್ ಅಂದಾದ್ರೆ ಮತ್ತೆ BS ಶ್ರೀಹರಿ ಅವರಿಗೆ 2001ರಲ್ಲಿ ಸಾರ್ವಜನಿಕ ಆರೋಗ್ಯ ಪ್ರಶಸ್ತಿಯನ್ನ ಮತ್ತು ಆನೆಗಳ ಮೇಲ್ಮೈ ವಿಸ್ತೀರ್ಣವನ್ನು ಅಂದಾಜಿಸಿದಕ್ಕೆ KP ಶ್ರೀಕುಮಾರ್ ಮತ್ತು G ನಿರ್ಮಲನ್ ಅವರಿಗೆ 2002ರಲ್ಲಿ ಗಣಿತ ಪ್ರಶಸ್ತಿಯನ್ನ ಮತ್ತು ಮೃತ ವ್ಯಕ್ತಿಗಳ ಸಂಘವನ್ನು ಸೃಷ್ಟಿಸಿದ್ದಕ್ಕಾಗಿ ಲಾಲ್ ಬಿಹಾರಿ ಅವರಿಗೆ 2003ರ ಶಾಂತಿ ಪ್ರಶಸ್ತಿಯನ್ನು ನೀಡಲಾಗಿತ್ತು. ಭಾರತದ ಜೊತೆಗೆ ಗುರುತಿಸಿಕೊಂಡಿರುವ ಇನ್ನು ಹಲವರು ಇಗ್ ನೋಬೆಲ್ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಸೊ ಇಗ್ ನೋಬೆಲ್ ಸಾಮಾನ್ಯವಾಗಿ ಒಂದು ವಿಚಿತ್ರವಾದ ಸಂಗತಿಗಳ ಸಂಶೋಧನೆಗಳನ್ನ ಜಗತ್ತಿಗೆ ಸಾರತ್ತೆ. ಅಂದ್ರೆ ಇಗ್ ನೋಬೆಲ್ ಪಡೆದಂತ ಸಂಶೋಧಕರು ನಗೆಪಾಟಲಿಗೆ ಈಡಾಗ್ತಾರೆ. ಆದ್ರೆ ಇಲ್ಲೊಂದು ವಿಚಿತ್ರ ಇದೆ. ಇಗ್ ನೋಬೆಲ್ ಪುರಸ್ಕಾರವನ್ನ ನೋಬೆಲ್ ಪುರಸ್ಕೃತರಿಂದನೇ ಪ್ರದಾನ ಮಾಡಿಸಲಾಗುತ್ತೆ. ಜೊತೆಗೆ ಇಗ್ ನೋಬೆಲ್ ಜೊತೆಗೆ ನಿರಂತರವಾಗಿ ಸಂಬಂಧವಿದ್ದ ಹಾಗೂ ಅದರ ಸಮಾರಂಭಗಳಲ್ಲಿ ಭಾಗವಹಿಸ್ತಾ ಇದ್ದಂತಹ ವಿಜ್ಞಾನಿಗೂ ನೋಬೆಲ್ ಪಾರಿತೋಷಿಕ ಬಂದಿದೆ. ರಾಯ್ ಗ್ಲಾಬರ್ ಎಂಬುವಂಥ ವಿಜ್ಞಾನಿ ನಿರಂತರವಾಗಿ ಇನ್ ಗ್ಲೋಬಲ್ ಬಹುಮಾನ ಕೊಡುವ ಸಮಾರಂಭಗಳಲ್ಲಿ ಭಾಗವಹಿಸ್ತಾ ಇದ್ರು. ಸಾಲದಕ್ಕೆ ಆ ಸಮಾರಂಭಗಳಲ್ಲಿ ಪ್ರೇಕ್ಷಕರು ಎಸುವಂತಹ ಕಾಗದದ ಏರೋಪ್ಲೇನ್ಗಳನ್ನ ಗುಡಿಸೋ ಕೆಲಸದಲ್ಲಿ ನಿರತರಾಗಿರ್ತಾ ಇದ್ರು. ಸೊ ಪ್ರತಿ ಸಮಾರಂಭದಲ್ಲೂ ವೇದಿಕೆಯ ಮೇಲೆ ಪೊರಕೆ ಹಿಡಿದು ಗುಡಿಸ್ತಾ ಇದ್ದಂಥ ರಾಯ್ ಗ್ಲಾಬರ್ 2005ರ ಸಮಾರಂಭದಲ್ಲಿ ಭಾಗವಹಿಸಿರಲಿಲ್ಲ. ಯಾಕಂದ್ರೆ ಆಗ ಅವರು ತಮ್ಮ ನೋಬೆಲ್ ಬಹುಮಾನ ಪಡೆಯೋಕೆ ಸ್ಟಾಕ್ ಹೋಮ್ಗೆ ಪಯಣಿಸಿದ್ರು. ಮತ್ತೂ ಅಚ್ಚರಿಯ ಸಂಗತಿ ಅಂತಂದ್ರೆ ಆಂಡ್ರೆ ಗೇಮ್ ಎಂಬ ವಿಜ್ಞಾನಿಯು ನೋಬೆಲ್ ಹಾಗೂ ಇಗ್ ನೋಬೆಲ್
2 ಬಹುಮಾನಗಳನ್ನು ವೈಯಕ್ತಿಕವಾಗಿ ಪಡೆದ ಏಕೈಕ ವ್ಯಕ್ತಿಯಾಗಿದ್ದಾರೆ. 2000ನೇ ಇಸ್ವಿಯಲ್ಲಿ ಜೀವಂತ ಕಪ್ಪೆಯನ್ನ ಕಾಂತದಿಂದ ಮೇಲೆತ್ತುವಂತಹ ಕುರಿತ ಶೋಧಕ್ಕೆ ಇಗ್ ನೋಬೆಲ್ ಪಡೆದ ಆಂಡ್ರೆ ಗೆಮ್ 2 ಬಹುಮಾನಗಳಿಗೆ ಭಾಜನರಾದವರು. ಸೊ ಪ್ರಾಣಿಗಳ ದೇಹ ಹಲವು ವೈಚಿತ್ರ್ಯಗಳಿಂದ ಕೂಡಿದ್ದು ಪ್ರಪಂಚದಲ್ಲಿರುವಂತಹ ಎಲ್ಲಾ ಪ್ರಾಣಿಗಳ ಮೂತ್ರ ವಿಸರ್ಜನೆಯ ಅವಧಿಯನ್ನ ಶೋಧಿಸಿದ ಸಂಶೋಧನೆಗೂ ಇಗ್ ನೋಬೆಲ್ ಪ್ರಶಸ್ತಿ ಲಭಿಸಿದೆ. ಇಂತಹ ನಿಯಮವೊಂದನ್ನು ಪ್ರತಿಪಾದಿಸಿರುವಂತಹ ವಿಜ್ಞಾನಿಗಳು ಎಲ್ಲಾ ಜೀವಿಗಳ ಸರಾಸರಿ ಮೂತ್ರ ವಿಸರ್ಜನಾ ಅವಧಿ ಕೇವಲ 21 ಸೆಕೆಂಡ್ ಅಂತ ಹೇಳಿದೆ. ಆನೆಯಾಗ್ಲಿ ಮಗುವಾಗ್ಲಿ ಅದಕ್ಕಿಂತ ಬೇಗ ಮುಗಿಸೋಕ್ ಆಗೋದಿಲ್ಲ ಅಂತ ಹೇಳಿದ್ದಾರೆ. ಸೊ ಇದಕ್ಕೂ ಜೀವಶಾಸ್ತ್ರದ ಪ್ರಶಸ್ತಿ ಪ್ರದಾನ ಮಾಡಲಾಗಿದೆ. ಅಷ್ಟೇ ಅಲ್ಲ, ಬೊಜ್ಜಿಗೂ ದೇಶದ ಭ್ರಷ್ಟಾಚಾರಕ್ಕೂ ಸಂಬಂಧ ಇದೆ. ಆಯಾ ದೇಶದ ರಾಜಕಾರಣಿಗಳ ಬೊಜ್ಜಿಗೂ ಭ್ರಷ್ಟಾಚಾರಕ್ಕೂ ಸಂಬಂಧವಿದೆ ಅಂತ ಪಾವೋ ವಾಟ್ಲಾಸ್ಕಿ ಅವರು ನಡೆಸಿರುವಂತಹ ಅಧ್ಯಯನ ಸಾಬೀತು ಮಾಡಿತು. ಫ್ರಾನ್ಸ್, ಸ್ವಿಟ್ಜರ್ಲೆಂಡ್, ಆಸ್ಟ್ರೇಲಿಯಾ, ಆಸ್ಟ್ರಿಕಾ, ಚೆಕ್ ಗಣರಾಜ್ಯದ ಮತ್ತು ಇಂಗ್ಲೆಂಡ್ನಲ್ಲಿ ನಡೆಸಿದ ಅಧ್ಯಯನದ ಪ್ರಕಾರ ದೇಶದಲ್ಲಿ ಭ್ರಷ್ಟಾಚಾರ ಯಾವ ಪ್ರಮಾಣದಲ್ಲಿ ಇದೆ ಅನ್ನೋದನ್ನ ಅರಿಯೋದಕ್ಕೆ ರಾಜಕಾರಣಿಗಳ ಬೊಜ್ಜು ನೆರವಾಗುತ್ತಂತೆ. ಸೊ ಈ ಅಧ್ಯಯನಕ್ಕೆ ಅರ್ಥಶಾಸ್ತ್ರ ವಿಭಾಗದಲ್ಲಿ ಇಗ್ ನೋಬೆಲ್ ಪ್ರಶಸ್ತಿಯನ್ನು ಸಹ ನೀಡಲಾಗಿದೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.